ಮೊದಲಿಗೆ ಸತ್ಯನ ಏನು ಬೆಳಗ್ಗೆ ಸಾಹೇಬ್ರು ವಾಕಿಂಗು ಜಾಗಿಂಗು ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಇಲ್ಲಿ ಓಡಾಡ್ತಾ ಇದ್ದೀರಾ? ಸುಮ್ಮನೆ ಕೇಳಿದ್ನಪ್ಪ. ಆಗ ಅಜಿತ್, ಜನ ಸರಿ ಇಲ್ಲ ಸತ್ಯಣ್ಣ, ಯಾರಿಗೆ ಯಾವುದೂ ನೆನಪು ಇರಲ್ಲ, ಚೆನ್ನಾಗಿದ್ದಾಗ ಹಿಂದೆ ಹಿಂದೆನೇ ಸುತ್ತಾ ಇರ್ತಾರೆ. ಅವರು ಹೇಳಿ ಅದನ್ನ ನಾನು ಒಪ್ಕೊಂಡ್ಮೇಲೆ ಅವರು ಅದನ್ನ ಮಾಡ್ತಾರೆ. ಸೀನ್ ಚೇಂಜ್ ಆಯ್ತು ಅನ್ಕೊಳ್ಳಿ, ಎಲ್ಲ ಚೇಂಜ್, ಕಂಪ್ಲೀಟ್ ಚೇಂಜ್. ಅಬ್ಬಾ, ಇವರು ನನ್ನ ಹತ್ರ ಮುಂಚೆ ಈ ಥರ ಇದ್ದಿದ್ದು ಅನ್ಸೋ ಅಷ್ಟರ ಮಟ್ಟಿಗೆ ಚೇಂಜ್ ಆಗಿ ಹೋಗ್ತಾರೆ. ಹೌದಾ? ಯಾರ ಬಗ್ಗೆ ಹೇಳ್ತಿದ್ದೀ ನೀನು? ನನ್ನ ಬಗ್ಗೆ ಅಲ್ಲ ತಾನೇ? ನೀವು ಬಿಡಿ ಸತ್ಯನಾ, ನೀವು ಗೋಲ್ಡ್, ಅದು ಗೊತ್ತು ಬಿಡು. ಮತ್ಯಾರಪ್ಪ ಈ ರೇಂಜಿಗೆ ನಿನಗೆ ಬ್ಲೇಡ್ ಹಾಕಿದ್ದು? ಇದಾಳಲ್ಲ ನಿಮ್ಮ ತಂಗಿ ಸಾಹಿತ್ಯನ. ಏನ್ ನೀನು ಇಲ್ದೋಳ ಮೇಲೆ ಸುಮ್ನೆ ಆರೋಪ ಹೊರಿಸ್ತಾ ಇದೆಯಲ್ಲೋ? ಸತ್ಯಣ್ಣ, ದೇವರ ಕೊಟ್ಟ ತಂಗಿ ಅಂತ ಹೇಳ್ತಿರಲ್ಲ ಯಾವಾಗ್ಲೂ, ಆ ದೇವರ ಕೊಟ್ಟ ತಂಗಿ ಭೂಮಿ ಬಗ್ಗೆ ಹೇಳ್ತಾ ಇದೀಯಾ? ನೀನ್ ಯಾಕೋ ಅವಳ ಬಗ್ಗೆ ಈಗ ಯೋಚನೆ ಮಾಡ್ತಾ ಇದ್ದೀಯಾ? ಎಷ್ಟೇ ಆದರೂ ನೀನು ಅಂತೀರಾ ಅವಳು ಅಂತೀರಾ ಅಲ್ವಾ? ಅಲ್ಲಪ್ಪ, ಅವಳ ಹೆಸರು ಕೇಳಿದ್ರೆ ಸಾಕು ಮೈಯೆಲ್ಲ ಜಿರ್ಲೆ ಓಡಾಡಿದ ಹಾಗೆ ಆಗುತ್ತಲ್ಲ ನಿನಗೆ. ಎಕ್ಸಾಕ್ಟ್ಲಿ ಹೀಗೆ ಅನ್ಸೋದು ನನಗೆ. ಆದರೆ ನನಗೆ ಈಗ ಅರ್ಥ ಆಯಿತು. ಮುಂಚಿನ ಸಂದರ್ಭದಲ್ಲಿ ಆದರೆ ನೀನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೆ, ಕಾಳಜಿ ಮಾಡ್ತಿದ್ದೆ. ಎಷ್ಟೇ ಆದರೂ ಅವಳು ಜೀವನ ಪರ್ಯಂತ ನಿನ್ನೊಟ್ಟಿಗೆ ಇರ್ತಾಳೆ ಅಂತ ಆಸೆ ಪಡ್ಕೊಂಡು ಅವಳನ್ನ ಚೆನ್ನಾಗಿ ಓದಿಸಿ ನಿನಗಿಂತ ದೊಡ್ಡ ಅಧಿಕಾರಿ ಮಾಡೋಣ ಅಂತ ಕನಸೆಲ್ಲ ಕಟ್ಕೊಂಡಿದ್ದೆ. ಅದೆಲ್ಲ ನನಗೆ ಅರ್ಥ ಆಗುತ್ತೆ. ಆದರೆ ಈಗ ಸಮಯ ಸಂದರ್ಭ ಬದಲಾಗಿದೆ. ನೀನು ಒಂದು ತೀರ, ಅವಳು ಒಂದು ತೀರ. ಆದರೂ ಈಗ ಅವಳು ಕಾನ್ಸ್ಟೇಬಲ್ ಆಗ್ತಾ ಇದ್ದಾಳೆ ಅನ್ನೋ ಫೀಲಿಂಗ್ ಒಂದು ಕಡೆ ಆದರೆ, ಫೀಲಿಂಗ್ ಅಲ್ಲ, ಒಂದು ರೀತಿಯಿಂದ ಅನುಕಂಪ ಅಂತ ಅನ್ಕೋ. ಕಾನ್ಸ್ಟೇಬಲ್ ಆದ್ಮೇಲೆ ಇಂಡಿಪೆಂಡೆಂಟ್ ಆಗಿಬಿಡ್ತಾಳೆ, ಅವಳು ನಿನ್ನನ್ನು ಬಿಟ್ಟು ಹೋಗ್ತಾಳೆ ಅಂತ ಒಳಗೊಳಗೆ ಭಯ. ಮೊದಲು ಯಾವಾಗ ಅವಳು ಮನೆಯಿಂದ ಆಚೆ ಕಾಲಿಡ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. ಅರ್ಥ ಆಯ್ತು. ಮತ್ತ್ಯಾಕಪ್ಪ ಈ ಚರ್ಚೆ ಎಲ್ಲ? ಏನೇ ಇದ್ದರೂ 1 ವರ್ಷ ಒಟ್ಟಿಗೆ ಇದ್ವಿ, ಒಂದು ಮಾತು ನನಗೆ ಹೇಳಿಲ್ವಲ್ಲ ಅಂತ ಅಷ್ಟೇ. ಹೌದಲ್ವಾ? ನಾನು ಯೋಚನೆನೇ ಮಾಡಿರಲಿಲ್ಲ. ಸರಿ ಇಲ್ಲ ಇದು. ಒಂದು ಕೆಲಸ ಮಾಡ್ತೀನಿ, ನಾನೇ ಭೂಮಿಗೆ ಫೋನ್ ಮಾಡ್ತೀನಿ. ಕೊಡು ಇಲ್ಲಿ ಮೊಬೈಲ್. ಅಯ್ಯೋ ಕೊಡಪ್ಪ, ಇರಪ್ಪ. ಆಗ ಭೂಮಿ, ಸಾಹೇಬ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಹೇಳಿ ಸಾಹೇಬ್ರೆ. ಆಗ ಅಜಿತ್, ನಾನು ನಿನಗೆ ಕಾಲ್ ಮಾಡಿಲ್ಲ, ಫೋನಿಗೆ ಯಾವುದೋ ವೈರಸ್ ಬಂದು ನಿನಗೆ ರಾಂಗ್ ಡಯಲ್ ಆಗಿದೆ ಅಂತ ಕಟ್ ಮಾಡ್ತಾರೆ. ಆಗ ಭೂಮಿ, ಅಯ್ಯೋ ಒಳ್ಳೆ ಗೇಂಡಾಮೃಗ ಸಹವಾಸ ಆಯಿತು ನಂದು. ಆಗ ಶ್ರವಣ್, ಭೂಮಿ ಪೊಲೀಸ್ ಟ್ರೈನಿಂಗ್ಗೋಸ್ಕರ ನೀನು ಬೆಂಗಳೂರಿಗೆ ಹೋಗುತ್ತಿರುವ ವಿಷಯ ದೇವಯಾನಿ ಹೇಳಿದ್ಲು. ಅದಕ್ಕೆ ನಾನು ನಚ್ಚಿ ಹೋಗಿ ಇದನ್ನೆಲ್ಲ ತಂದ್ವಿ ನೋಡು. ಟೀ ಶರ್ಟು, ಟ್ರ್ಯಾಕ್ ಪ್ಯಾಂಟು, ನ್ಯಾಪ್ಕಿನು ಇದೆ, ಗ್ಲೌಸು, ಶೂ ಇದೆ, ಸಾಕ್ಸು ಇದೆ, ಪ್ರತಿಯೊಂದು ನಿನಗೆ ಯೂಸ್ ಆಗುವಂಥದ್ದು, ವಾಟರ್ ಬಾಟಲ್ ಇದೆ. ಆಗ ನಚ್ಚಿ, ಅತ್ತಿಗೆ ನಿಮಗೆ ಟ್ರೈನಿಂಗಿಗೆ ಬೇಕಾಗಿರೋ ಎಲ್ಲ ಐಟಮ್ಸು ಇದರಲ್ಲಿ ಇದೆ. ಆಗ ಶ್ರವಣ್, ಭೂಮಿ ನಿಜ ಹೇಳಬೇಕು ಅಂದರೆ ನೀನು ಅಲ್ಲಿಗೆ ಹೋಗ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಮ್ಮ. ಆಗ ನಚಿಕೇತ್, ಮಾವ ಅಂತಿರ್ತಾರೆ. ಅಷ್ಟರಲ್ಲಿ ನೀನು ಸುಮ್ಮನೆ ಇರು. ನೋಡು ಭೂಮಿ, ನೀನು ನನ್ನನ್ನು ಸ್ವಾರ್ಥಿ ಅನ್ಕೊಂಡ್ರೂ ಪರವಾಗಿಲ್ಲ. ಅಕ್ಕ ಈಗಷ್ಟೇ ಬಂದು ಚೇತರಿಸ್ಕೊಂಡಿದ್ದಾಳೆ. ಇನ್ನು ಶಾರದಾನ ವಿಷಯ ಅಂತೂ ಹೇಳೋದೇ ಬೇಡ. ನೀನು ಅವಳ ಜೊತೆನೇ ಇದ್ಬಿಟ್ರೆ ಶಾರದಾ ಪೂರ್ತಿಯಾಗಿ ಚೇತರಿಸ್ಕೊಂಡು ಮೊದಲಿನ ಥರ ಆಗ್ಬಿಡ್ತಾಳೆ. ಅವರಿಬ್ಬರಿಗೂ ನಿನ್ನ ಅಗತ್ಯ ಇದೆ ಭೂಮಿ. ಆಗ ದೇವಯಾನಿ, ಭಾವ ಏನ್ ನೀವು? ಆಗ ಶ್ರವಣ್, ನೋಡು ಕಂದ, ಏನೋ ಸಾಧಿಸಬೇಕು ಅಂತ ಬೆಂಗಳೂರಿಗೆ ಹೊರಟಿದ್ದೀಯಾ, ನಿನಗೆ ಇಷ್ಟವಾದದ್ದನ್ನು ಸಂತೋಷವಾಗಿ ಮಾಡು. ಆಗ ನಚ್ಚಿ, ಅತ್ತಿಗೆ ಈ ಕಾನ್ಸ್ಟೇಬಲ್ ಟ್ರೈನಿಂಗಿಗೆ ಒಂದು ಪಾಯಿಂಟಲ್ಲಿ ನಿಮ್ಮ ತಂದೆ ನಿಮ್ಮನ್ನ ಟ್ರೈನ್ ಮಾಡ್ತಿದ್ರು ಅಂತ ಆಗಲೋ ಒಂದು ಸರ್ತಿ ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಹೌದು ಮೈದು. ಆಗ ಅಪ್ಪ ಇದ್ರು, ಈಗ ಅಪ್ಪ ಇಲ್ಲ ಅಷ್ಟೇ. ಆಗ ಶ್ರವಣ್, ಕಂದ ಎದುರುಗಡೆ ನಾನು ಇದ್ರು ಈ ಮಾತು ಹೇಳ್ಬೋದಾ ನೀನು? ಅಯ್ಯೋ ದೊಡ್ಡ ಸಾಹೇಬ್ರೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ತಪ್ಪು ತಿಳ್ಕೊಬೇಡಿ. 1 ನಿಮಿಷ ಮಾವ, ನೀವು ಹೇಗಿದ್ದರು ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ನಿಮಗೆ ಎಲ್ಲ ಗೊತ್ತಿರುತ್ತೆ. ನೀವೇ ಯಾಕೆ ಅತ್ತಿಗೆನ ಟ್ರೈನ್ ಮಾಡಬಾರ್ದು? ಆಗ ಸಂಗೀತ, ನಚ್ಚಿ ನಿನ್ನ ಬಾಯಿಗೆ ಸಕ್ಕರೆ ಹಾಕಬೇಕು ಕಣೋ. ನಾನು ನಿಮ್ಮಪ್ಪ ಈಗ ತಾನೇ ಇದೇ ವಿಷಯದ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ನೋಡಿದ್ರೆ ನಮ್ಮ ಮಾತನ್ನ ನೀನೇ ಹೇಳ್ಬಿಟ್ಟೆ. ಶ್ರವಣ, ಇದಕ್ಕೆ ನೀನೇನು ಹೇಳ್ತೀಯೋ? ನೀನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಅಕ್ಕ. ಆಗ ಅಜ್ಜಿ, ಅಜಿತ, ಭೂಮಿ ಏನಮ್ಮ ಇದು ಹೀಗೆ? ಆಗ ಸತ್ಯಣ್ಣ, ಅಲ್ಲ ಅಜ್ಜಿ, ಇದು ನಿಮಗೆ ಅಲ್ಲ, ನಾನು ಅಜಿತ್ ರೂಮ್ ಮುಂದೆಯಿಂದ ಬರ್ತಾ ಇದ್ದೆ, ಇದು ಕೆಳಗೆ ಬಿದ್ದಿತ್ತು. ಅಯ್ಯಯ್ಯೋ, ಅದು ಮೊನ್ನೆ ಜೋರಾಗಿ ಮಳೆ ಗಾಳಿ ಎಲ್ಲ ಬಂತಲ್ಲ, ಅವಾಗ ಬಿದ್ದು ಒಡೆದು ಹೋಯ್ತು ಅಂತ ನನಗೆ ಈಗ ಬರ್ತಾ ಹೇಳಿದ ಅಜಿತ, ಅಲ್ವೇನೋ ಅಜಿತ? ಸರಿ, ಇದನ್ನು ತಗೊಂಡು ಇವತ್ತೇ ಸರಿ ಮಾಡಿಕೊಂಡು ತಗೊಂಡು ಬಾ, ಇವತ್ತೇ ಸರಿ ಮಾಡಿಸ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಆಗ ಸಂಗೀತ, ರೀ ನಮ್ಮ ಫ್ಯಾಮ್ಲಿದು ಒಂದು ಗ್ರೂಪ್ ಫೋಟೋ ತೆಗೆಸ್ಕೋಬೇಕಿತ್ತು ರೀ. ಆಗ ರಾಮ್, ಸಂಗೀತ ಅದಕ್ಕೇನಂತೆ, ಈಗಲೇ ತೆಗೆಸಿದ್ರೆ ಆಯಿತು. ಸತ್ಯ ಬಾರೋ, ಒಂದು ಫೋಟೋ ತೆಗಿ. ರಾಮಣ್ಣ, ನಾನು ತೆಗಿತೀನಿ. ಎಲ್ಲೆಲ್ಲಿ ನಿಂತ್ಕೋತೀರಾ ಒಂಚೂರು ಹೇಳಿಬಿಡಿ, ನಿಂತ್ಕೊಳ್ಳಿ.
ಒಳ್ಳೆ ಕ್ಯಾಮ್ರಾ ಇದೆ. ಆಗ ಸಂಗೀತ, ನೀನೇನೋ ಅಲ್ಲಿ ನಿಂತಿದೀಯಾ, ಬಾ ಇಲ್ಲಿ. ಅಯ್ಯೋ ಬಾರೋ, ಭೂಮಿ ಪಕ್ಕ ನಿಂತ್ಕೋ, ಬಾ ನಿಂತ್ಕೋ, ಅಲ್ಲಿ ನಿಂತ್ಕೋ ರೀ, ನಾನು ಆ ಕಡೆ ಬರ್ತೀನಿ ರೀ. ಏ ಅಜಿತಾ, ಭೂಮಿ ಹೆಗಲ ಮೇಲೆ ಕೈ ಹಾಕೋ. ಆಗ ನಚ್ಚಿ, ಆಯ್ತಾ ಕಪಲ್ಸ್ ನಿಂತ್ರ, ಮನೆಗೆ ಬರೋ ಹೊಸ ಕಪಲ್ ಬೇಡವಾ ನಿಮಗೆ? ಹೋಯ್ ಅಂಜು. ಆಗ ದೇವಯಾನಿ, ಅಂಜು ಬೇಗ ಬಾ. ಆಗ ಸತ್ಯಣ್ಣ, ಆಯ್ತಾ ಎಲ್ಲರೂ ಬಂದಾಯ್ತಾ, ತಗೊಳ್ಳ ಫೋಟೋ. ಭೂಮಿ ಅಜಿತಾ ನಗು ಇರಬೇಕು ಮುಖದಲ್ಲಿ ಅಂತ ಫೋಟೋ ತೆಗಿತಾರೆ. ಆಗ ಗುರುಗಳು, ಮುಂದಿನ ತಿಂಗಳು 3ನೇ ವಾರದಲ್ಲಿ ಒಂದು ಮುಹೂರ್ತ ಇದೆ, 4ನೇ ವಾರದಲ್ಲಿ ಒಂದು ಮುಹೂರ್ತ ಇದೆ, ನಿಮಗೆ ಯಾವುದು ಅನುಕೂಲನೋ ಆ ಮುಹೂರ್ತದಲ್ಲಿ ನಚಿಕೇತ್ ಮತ್ತು ಅಂಜನಾಗೆ ಮದುವೆ ಮಾಡಬಹುದು. ಅಂಜು, ಗುರುಗಳೇ 3ನೇ ವಾರದಲ್ಲಿ ಇರೋ ಡೇಟ್ನ ಫಿಕ್ಸ್ ಮಾಡಿಬಿಡಿ. ಆಗ ರಾಮ್, ಅಂಜು ಮದುವೆಗೆ ಯಾಕಮ್ಮ ಇಷ್ಟೊಂದು ಅರ್ಜೆಂಟು, ಸ್ವಲ್ಪ ತಾಳ್ಮೆ ಇರಲಿ. ಆಗ ಶ್ರವಣ್, ಸರಿ ಈಗೇನ್ರಪ್ಪ 3ನೇ ವಾರದ ಮುಹೂರ್ತ ನಿಮಗೆಲ್ಲ ಓಕೆ ತಾನೆ? ಆಗ ಅಜಿತ್, ನಮ್ಮೆಲ್ಲರಿಗೂ ಓಕೆ ಮಾವ. ನಚ್ಚಿ ಆಸೆ ಪಡ್ತಿರುವಂಥ ಲೈಫು ಅವರಿಬ್ಬರ ಮದುವೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೆಯದು ಅನಿಸುತ್ತೆ. ಆಗ ಸತ್ಯನ, ಭೂಮಿ ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯ? ಆಗ ಭೂಮಿ, ಸತ್ಯನ, ನಾನು ಇವರಿಬ್ಬರ ಮದುವೆ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೀನಿ. ಇವರಿಬ್ಬರ ಮದುವೆ ಮುಗಿದ್ರೆ ನನ್ನ ಪ್ರಾಯಶ್ಚಿತ ಮುಗಿಯುತ್ತೆ, ನನ್ನ ಆಸೆ ತೀರುತ್ತೆ ಅಂತ ಹೇಳೋಕೆ ಬಂದೆ ಅಷ್ಟೇ. ಆಗ ಅಜ್ಜಿ, ದೇವಯಾನಿ ನಿನಗೆ ಒಪ್ಪಿಗೆನಮ್ಮ? ಆಗ ದೇವಯಾನಿ, ಅಂಜು ಮದುವೆ 2 ಸಲ ಮುಂದಕ್ಕೆ ಹೊರಟೋಯ್ತು, ಅವಳ ಮದುವೆ ಆಗುತ್ತೋ ಇಲ್ವೋ ಅಂತ ಭಯ, ಗಾಬರಿ, ಅನುಮಾನನೇ ಶುರು ಆಗ್ಬಿಟ್ಟಿತ್ತು ನನಗೆ. ಶಾಸ್ತ್ರಿಗಳು ಹೇಳಿದಾರಲ್ಲ ಅತ್ತೆ, ಅಂಜುಗೆ 22 ತುಂಬುದ್ರೊಳಗೆ ಮದುವೆ ಮಾಡಿಬಿಡಬೇಕು, ಇಲ್ಲ ಅಂದ್ರೆ ಜೀವನ ಪೂರ್ತಿ ಅವಳು ಕಣ್ಣೆಯಾಗಿ ಉಳಿದು ಬಿಡ್ತಾಳೆ ಅಂತ. ಈಗ ಸಂಗೀತ ದಯೆಯಿಂದ. ಆಗ ಸಂಗೀತ, ದಯೆನಾ? ಏನ್ ದೇವಯಾನಿ ನೀನು, ನಾನೇನು ದಯೆ ತೋರಿಸ್ತಾ ಇದ್ದೀನಿ ನಿನಗೆ? ನೀನು ಆಸ್ಪತ್ರೆಯಲ್ಲಿ ಇದ್ದು ಬಂದಿದೀಯಾ, ಸುಸ್ತಾಗಿದೆಯಾ, ಆದರೂ ಅಂಜು ಬಗ್ಗೆ ಯೋಚನೆ ಮಾಡಿ ಮುಂದೆ ನಿಂತು ಮದುವೆ ಮಾತುಕತೆ ನಡೆಸ್ತಾ ಇದೀಯಾ. ಇದು ದಯೆ ಅಲ್ಲದೆ ಇನ್ನೇನು? ಥ್ಯಾಂಕ್ ಯು ಸೋ ಮಚ್. ಹಾಗೆಲ್ಲ ಹೇಳಬೇಡ ದೇವಯಾನಿ, ಇದು ನನ್ನ ಕರ್ತವ್ಯನೂ ಹೌದಲ್ವಾ? ನೋಡು, ಇನ್ಮೇಲೆ ಅಂಜು ನಿನ್ನ ಮಗಳು ಮಾತ್ರ ಅಲ್ಲ, ನನ್ನ ಕಿರಿ ಸೊಸೆ. ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಆಗ ಅಜಿತ್, ಭೂಮಿ ಹೇಳಿ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ನನ್ನಿಂದ ನಿಮಗೆ ಹೆಲ್ಪಾ? ಸಾಹೇಬ್ರೆ, ಏನು ಮಾತಾಡ್ತಾ ಇದ್ದೀರಾ ನೀವು? ಎಂಥ ದೊಡ್ಡ ಪೊಲೀಸ್ ಆಫೀಸರ್, ಹಿಂಗೆ ಹೊಡೆದ್ರೆ 4 ಜನ, ಹಾಗೆ ಹೊಡೆದ್ರೆ 4 ಜನ ಹಾರಿ ಹೋಗ್ತಾರೆ, ಅದರಲ್ಲೂ ಆಗರ್ಭ ಶ್ರೀಮಂತ. ಒಂದೇ ಒಂದು ಫೋನ್ ಕಾಲ್ ಮಾಡಿದರೆ ಹಾ ಬುದ್ಧಿ ಹೇಳಿ ಬುದ್ಧಿ ಅಂತ ಬಂದು ನಿಮ್ಮ ಮುಂದೆ ನಿಂತ್ಕೋತಾರೆ. ಎಂಥ ಪರಾಕ್ರಮಶಾಲಿ ನೀವು. ಅಂಥವರು ನನ್ನ ಹತ್ರ ಒಂದು ಸಹಾಯ ಕೇಳ್ತಾ ಇದ್ದೀರಾ? ಚೆಚೆ, ಈ ರೀತಿಯೆಲ್ಲ ನೀವು ಕೇಳಬಾರ್ದಪ್ಪ. ಏನೋ ಮಧ್ಯರಾತ್ರಿಯಲ್ಲಿ ನೀವು ಕಾಮಿಡಿ ಗಿಮಿಡಿ ಏನಾದರೂ ಮಾಡ್ತಾ ಇದ್ದೀರಾ? ನೋಡು, ನನಗೆ ಈಗ ನಿನ್ನ ಜೊತೆ ಜಗಳ ಆಡೋ ಇಂಟ್ರೆಸ್ಟ್ ಯಾವುದೇ ಕಾರಣಕ್ಕೂ ಇಲ್ಲ. ನಾನು ಈಗ ನಿನ್ನ ಹತ್ರ ಹೆಲ್ಪ್ ಕೇಳ್ತಾ ಇರೋದು ಶಾರದಾ ಅತ್ತೆ ವಿಚಾರವಾಗಿ. ಹೇಳಿ, ಶಾರದಾ ಅತ್ತೆ ಬುಲೆಟ್ ಕುಂಡನ್ನ ಚೆಕ್ ಮಾಡೋದಕ್ಕೆ ಡಾಕ್ಟರ್ ನಾಳೆ ಕರ್ಕೊಂಡು ಬನ್ನಿ ಶಾರದಾ ಅತ್ತೆನ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಶಾರದಾ ಅತ್ತೆನ ಅಲ್ಲಿಗೆ ಕರ್ಕೊಂಡು ಹೋಗಬೇಕು. ಅದಕ್ಕೆ ನಿನ್ನ ಹೆಲ್ಪ್ ನನಗೆ ಬೇಕು. ಮನೆಯವರಿಗೆಲ್ಲ ಯಾಕೆ ಹೇಳಬಾರ್ದು? ಅವರೆಲ್ಲರೂ ನಮ್ಮವರೇ ಅಲ್ವಾ? ಭೂಮಿ ಪ್ಲೀಸ್, ಈ ವಿಚಾರವಾಗಿ ನನಗೆ ತುಂಬ ಡೌಟ್ಸ್ಗಳಿವೆ. ಈ ವಿಚಾರವಾಗಿ ನನಗೆ ಎಲ್ಲ ಥರ ಕ್ಲಾರಿಟಿ ಸಿಗೋವರೆಗೂ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಶಾರದಾ ಅತ್ತೆ ವಿಚಾರನ ತುಂಬ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳ್ತಿದ್ದಾರೆ ಅಂದರೆ ಫ್ಯೂಚರ್ ಕಾನ್ಸ್ಟೇಬಲ್ ಭೂಮಿ ಅದಕ್ಕೆಲ್ಲ ಒಪ್ಕೊಳ್ಳೇಬೇಕು. ದೊಡ್ಡ ಆಫೀಸರ್ ಏನು ಹೇಳಿದ್ರು ಅದನ್ನು ಫಾಲೋ ಮಾಡಬೇಕು ಅನ್ನೋದೇ ತಾನೇ ರೂಲ್ಸು. ನನಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಸಾಹೇಬ್ರೆ, ನೀವು ಯೋಚನೆ ಮಾಡೋಕೆ ಹೋಗಬೇಡಿ. ಮೈದು ಶಾರದಮ್ಮನ ಚೆಕಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ನಾವಿಬ್ರು ಅವ್ರ ಜೊತೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಡೋಣ ಅಷ್ಟೇ. ಮನೆಯವರು ನಾವ್ಯಾಕೆ ಅಂತ ಕೇಳಿದರೆ, ಅಯ್ಯೋ ಸಾಹೇಬ್ರೆ ದಡ್ಡ ನೀವು, ನಿಮಗೆ ಗೊತ್ತಿಲ್ವಾ ಶಾರದಮ್ಮನ ವಿಷಯ? ನಾನು ಊಟ ಮಾಡಿಸ್ಲಿಲ್ಲ ಅಂದರೆ ಶಾರದಮ್ಮ ಊಟ ಮಾಡಲ್ಲ, ನಾನು ಇಲ್ಲ ಅಂದರೆ ಶಾರದಮ್ಮ ನಿದ್ದೆ ಹೋಗಲ್ಲ. ಹಾಗಾಗಿ ನಾನು ಶಾರದಮ್ಮನ ಜೊತೆ ಇರಲೇಬೇಕು. ನೀವು ನನ್ನ ಜೊತೆ ಬರ್ತಾ ಇದ್ದೀರಾ ಅಷ್ಟೇ. ಪ್ಲಾನ್ ಚೆನ್ನಾಗಿದೆ, ಇದನ್ನೇ ಎಕ್ಸಿಕ್ಯೂಟ್ ಮಾಡೋಣ. ಭೂಮಿ, 1 ನಿಮಿಷ, ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಆದರೆ ಸಿಚುವೇಶನ್ ಯಾವುದು ಸಪೋರ್ಟ್ ಮಾಡಿರಲಿಲ್ಲ. ನನಗೆ ಈ ಪ್ರಪಂಚದಲ್ಲಿ ಯಾರು ತುಂಬ ಇಷ್ಟ ಅಂತ ಹೇಳಿದರೆ ಅದು ನನ್ನ ತಾಯಿ ಅಂತೀನಿ. ಅವ್ರ ವಿಚಾರದಲ್ಲಿ ನಾನು ಸಿಕ್ಕಾಪಟ್ಟೆ ಎಮೋಷನ್. ಅವರಿಗೆ ಯಾರಾದರೂ ತೊಂದರೆ ಆಗೋ ಹಾಗೆ ನಡ್ಕೊಂತು ಅಂದರೆ ನಾನು ತುಂಬ ಏನು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ನನಗೆ ಸ್ವಲ್ಪ ಕೋಪ ಜಾಸ್ತಿ. ಹಿಂದೆ ಮುಂದೆ ಯೋಚನೆ ಮಾಡದೆ ಕೋಪದಲ್ಲಿ ಒಂದೊಂದು ಸರ್ತಿ ಏನೇನೋ ಮಾತಾಡ್ಬಿಡ್ತೀನಿ. ಅಮ್ಮ ಕೋಮಾಲಿ ಇರೋದಕ್ಕೆ ಕಾರಣ ನೀನೇ ಅಂತ ಗೊತ್ತಾದ ಮೇಲೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದು ಆ ಕೋಪದಲ್ಲಿ ತುಂಬ ಆಡಬಾರ್ದು ಅನ್ನೋ ಮಾತುಗಳೆಲ್ಲ ಆಡ್ಬಿಟ್ಟಿದ್ದೀನಿ. ನನಗೆ ಗೊತ್ತು, ಒಂದ್ಸಲಿ ಒಂದು ಮಾತು ಬಾಯಿಂದ ಹೊರಗಡೆ ಬಂದಮೇಲೆ ಅದರ ವ್ಯಾಲ್ಯೂ ಕಳ್ಕೊಂಡ್ಬಿಡುತ್ತೆ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಒಂದು ಹೆಣ್ಣಿನ ಬಗ್ಗೆ ನಾನು ತುಂಬ ಕೀಳಾಗಿ ಮಾತಾಡಲಿಲ್ಲ. ಆದರೆ ಅಮ್ಮನ ಮೇಲಿರೋ ಪ್ರೀತಿ ಅಮ್ಮನಿಗೆ ಏನಾಗ್ಬಿಡುತ್ತೆ ಅನ್ನೋ ಭಯ ನನ್ನ ಬಾಯಲ್ಲಿ ನಿಮ್ಮ ತಾಯಿ ಬಗ್ಗೆ ಮತ್ತೆ ನಿಮ್ಮ ತಂದೆ ಬಗ್ಗೆ ಬೇರೆ ಥರ ಮಾತಾಡ್ಬಿಟ್ಟೆ.
ಟು ಬಿ ಪ್ರ್ಯಾಂಕ್, ಈ ವಿಚಾರ ನಿನ್ನ ಹತ್ರ ಮಾತಾಡಬೇಕು ಅಂತ ತುಂಬ ಸಲ ಟ್ರೈ ಮಾಡಿದ್ದೀನಿ. ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗಿಲ್ಲ. ಭೂಮಿ ಮಾತುಗಳು ಹೇಳಿದ್ಮೇಲೆ ತುಂಬ ಅಂದರೆ ತುಂಬ ಪಾಪ ಪ್ರಜ್ಞೆ ಕಾಡಿದೆ ನನಗೆ. ಇನ್ಫ್ಯಾಕ್ಟ್ ಆ ಥರ ನಾನು ಮಾತಾಡಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ ಭೂಮಿ. ನನ್ನ ಮಾತುಗಳಿಂದ ನಿನಗೆ ಹರ್ಟ್ ಆಗಿತ್ತು ಆದರೆ ನೀನು ಮಾಡಿರುವಂಥ ಕೆಲಸ ನಾನು ಯಾವತ್ತೂ ಕ್ಷಮಿಸಲ್ಲ. ಅಯ್ಯೋ ಸಾಹೇಬ್ರೆ, ನೀವು ನನಗೆ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಥರ ಮಾತನ್ನು ಮುಂದುವರಿಸೋದಕ್ಕೆ ಇಷ್ಟ ಇಲ್ಲ. ಈಗಲೂ ಅಷ್ಟೇ, ಇನ್ಮೇಲೂ ಅಷ್ಟೇ, ಫ್ಯೂಚರಲ್ಲೂ ಅಷ್ಟೇ. ಆಗ ಭೂಮಿ ಅಜಿತ್ಗೆ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್ ಅಂತ ತಗೊಂಡು ಬಂದು ಕೊಡ್ತಾರೆ. ಆಗ ಅಜಿತ್ ಜೋರಾಗಿ ಪಲ್ಲವಿ ಅಂತ ಕಿರ್ಚುತ್ತಾರೆ. ಆಗ ಪಲ್ಲವಿ, ಅಜಿತ್ ಅಣ್ಣ ಕರೆದ್ರ, ನನಗೆ ನೀವು ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಕೊಡೋದಕ್ಕೆ ಕಷ್ಟನಾ? ಅಯ್ಯೋ ಅದರಲ್ಲೇನು ಕಷ್ಟ ಅಜಿತ್ ಅಣ್ಣ, ಮತ್ತ್ಯಾಕೆ ಭೂಮಿ ತೊಗೊಂಡು ಬಂದಿದ್ದಾಳೆ, ಅದು ಸಂಗೀತಮ್ಮನೇ ಭೂಮಿ ಕೈಯಲ್ಲಿ ಜ್ಯೂಸ್ ತೊಗೊಂಡು ಹೋಗಿ ಅಜಿತ್ ಅಣ್ಣನಿಗೆ ಕೊಡು ಅಂತ ಹೇಳಿದ್ದು. ಅಮ್ಮ ಹೇಳಿದ್ರಾ? ಓಕೆ, ನಾನು ಅಮ್ಮನ ಹತ್ರ ಆಮೇಲೆ ಮಾತಾಡ್ತೀನಿ. ಆದರೆ ಇನ್ಮೇಲೆ ಇವಳು ಈ ಮನೆಯಲ್ಲಿ ಯಾವುದೇ ಥರ ಕೆಲಸ ಮಾಡಬಾರ್ದು. ಅಂದಹಾಗೆ ಒಂದೇ ಒಂದು ಹುಲ್ಕಡ್ಡಿ ಕೂಡ ಆ ಕಡೆ ಈ ಕಡೆ ಇಡೋ ಹಾಗೆ ಇಲ್ಲ. ಆ್ಯಂಡ್ ಏನೋ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿಕೊಂಡು ನನ್ನ ಸುತ್ತಮುತ್ತ ಅಂತೂ ಯಾವುದೋ ಒಂದು ರೀಸನ್ ಇಟ್ಕೊಂಡು ಓಡಾಡೋ ಹಾಗೆ ಇಲ್ವೇ ಇಲ್ಲ. ಆಗ ಸಂಗೀತ, ಯಾಕೆ ಅಮ್ಮ? ಏನಮ್ಮ? ಏನೋ ಅಮ್ಮ? ಭೂಮಿ ಯಾಕೋ ನಿನ್ನ ಹತ್ರ ಬರೋ ಹಾಗಿಲ್ಲ? ನಿನ್ನ ಕೆಲಸ ಯಾಕೆ ಅವಳು ಮಾಡೋ ಹಾಗಿಲ್ಲ? ಮೊದಲು ಅದನ್ನು ಹೇಳು. ಆಗ ಶ್ರವಣ್, ಅದು ಡಿಸಿಪ್ಲಿನ್ ಅಕ್ಕ, ಶಿಸ್ತು, ಸಂಯಮ, ಶ್ರದ್ಧೆ ಅಂತೀವಲ್ಲ ಅದು. ಏನು ಶ್ರವಣ, ನೀನು ಹೆಂಡತಿಯಾದವಳು ಗಂಡನ ಹತ್ರ ಹೋಗೋ ಹಾಗಿಲ್ಲ ಅಂತ ನಾನು ಕೇಳಿದ್ರೆ ನೀನು ನೋಡಿದ್ರೆ ಶಿಸ್ತು ಸಂಯಮ ಅಂತ ಹೇಳ್ತಾ ಇದೀಯಾ? ಅದು ಹಾಗಲ್ಲ ಅಕ್ಕ. ಭೂಮಿಗೆ ಪೊಲೀಸ್ ಟ್ರೈನಿಂಗ್ ಕೊಡ್ತೀವಿ ಅಂತ ನಾನು ಅಜಿತ್ ಜವಾಬ್ದಾರಿ ತಗೊಂಡಿದ್ವಲ್ವಾ. ಅವಳು 3 ಹೊತ್ತು ಅಜಿತ್ ಹಿಂದೆನೇ ಇದ್ಕೊಂಡು ಅವನ ಕೆಲಸನೇ ಮಾಡಿಕೊಂಡು ಇದ್ರೆ ಓದೋದಕ್ಕೆ ಅದಕ್ಕೆಲ್ಲ ಟೈಮ್ ಎಲ್ಲಿ ಸಿಗುತ್ತೆ? ಅವಳಿಗೆ ಪ್ರಿಪೇರ್ ಆಗಬೇಕಲ್ವಾ. ಅವಳು ಆ ಕಾರಣಕ್ಕೆ ಅಜಿತ್ ಹಾಗೆ ಹೇಳಿದ ಅಷ್ಟೇ ಅಲ್ವೇನೋ? ಅಯ್ಯೋ ಮಗನೇ, ಹೆಂಡತಿ ಮೇಲೆ ಅದೆಷ್ಟು ಪ್ರೀತಿನೋ ನಿನಗೆ. ಆಗಲಿ, ನೀವಿಬ್ಬರು ಸೇರಿ ನನ್ನ ಸೊಸೆಗೆ ಚೆನ್ನಾಗಿ ಟ್ರೈನಿಂಗ್ ಕೊಡಿ. ಒಟ್ಟಿನಲ್ಲಿ ಭೂಮಿ ತಂದೆ ಆಸೆ ಈಡೇರಬೇಕು ಅಷ್ಟೇ. ಆಗ ಶ್ರವಣ್, ಸರಿ ಅಕ್ಕ, ನಚ್ಚಿ ನಿನ್ನೆನೇ ಹೇಳಿದ್ನಲ್ವಾ, ಇವತ್ತು ರೂಟೀನ್ ಚೆಕಪ್ ಇದೆ ನಿನಗೆ ಅಂತ ಹಾಸ್ಪಿಟಲ್ಗೆ ಹೋಗೋಣ ಬಾ. ಶ್ರವಣ, ನಾನು ಹುಷಾರಾಗಿದ್ದೀನಿ ಕಣೋ, ಮತ್ತೆ ಆಸ್ಪತ್ರೆಗೆಲ್ಲ ನಾನು ಬರಲ್ಲಪ್ಪ. ಅಮ್ಮ, ನೀನು ಮತ್ತೆ ಅದೇ ಥರ ಮಾತಾಡ್ತಿದೀಯಲ್ಲ. ಒಂದು ಕೆಲಸ ಮಾಡ್ತೀನಿ ಮಾವ, ಇವರು ಮಾತು ಕೇಳಲ್ಲ, ನಾನು ಇವ್ರ ಜೊತೆಗೆ ಬರ್ತೀನಿ. ಭೂಮಿನೂ ನನ್ನ ಜೊತೆ ಬರಲಿ, ಹಾಗೆ ಶಾರದಾ ಅತ್ತೆನೂ ಬರಲಿ. ಶಾರದಾ ಯಾಕೋ? ಆಗ ಭೂಮಿ, ದೊಡ್ಡ ಸಾಹೇಬ್ರೆ, ಪಾಪ ಶಾರದಮ್ಮ ಯಾವಾಗ ನೋಡಿದ್ರು ಮನೆಯಲ್ಲೇ ಇರ್ತಾರೆ. ಅವರು ನಮ್ಮ ಜೊತೆ ಆಚೆ ಓಡಾಡಿದರೆ ಅವರ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ ಅಲ್ವಾ. ಅದಕ್ಕೆ ಹೇಗಿದ್ರು ಅತ್ತೆನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಲ್ವಾ. ನಮ್ಮ ಜೊತೆ ಶಾರದಮ್ಮನೂ ಬರಲಿ. ಏನಂತೀರಾ? ಅಂತಾರೆ ಶ್ರವಣ್. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಶಾರದಾ ಅವರು ಪುರುಷೋತ್ತಮನನ್ನು ನೋಡಿ ಅವರ ಹತ್ತಿರ ಹೋಗಿ ಅವರನ್ನು ಹೊಡೆಯಲಿಕ್ಕೆ ಹೋಗ್ತಾರೆ. ಆಗ ಭೂಮಿ ಜೋರಾಗಿ ಸಾಹೇಬ್ರೆ ಅಂತ ಕರೀತಾರೆ. ಆಗ ಅಜಿತ್, ಅತ್ತೆ ಏನಾಯ್ತು ಅತ್ತೆ? ಆಗ ಶಾರದಾ ಅವರು ಸನ್ನೆ ಮಾಡಿ, ಪುರುಷೋತ್ತಮ ಅವರೇ ಕಾರಲ್ಲಿ ಮನಸ್ವಿನಿಯನ್ನು ಕರ್ಕೊಂಡು ಹೋಗಿದ್ದು ಅಂತ ಅಜಿತ್ಗೆ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.